ಮಾಡಿದಂತಹ ದೊಡ್ಡ ಸಾಧನೆ ಅಂತಂದ್ರೆ ಎಲ್ಲರಿಗೆ ಕಾಯಕ ದುಡಿದಿರಪ್ಪ ಅಂತ ಹೇಳ್ತಾರೆ. ಹೀಗಾಗಿ ಕಲ್ಯಾಣದೊಳಗ ಬೇಡುವವರೇ ಇರಲಿಲ್ಲ, ಕೊಡುವವರೇ ಇದ್ರು. ಕಲ್ಯಾಣದೊಳಗ ಬೇಡುವವರಿಲ್ಲ. ಬಸವಣ್ಣನವರ ನೇತೃತ್ವದಲ್ಲಿ ಬೇಡವರು ಯಾರು ಇದ್ದಿಲ್ಲ, ಅಂದ್ರೆ ಬೇಡವರು ಯಾರು ಇದ್ದಲ್ಲ, ಕೊಡವರೇ ಇದ್ರು ಅಂತ. ಹಾಗೆ ಈ ಸಂಸ್ಕೃತಿಯನ್ನ ಕೊಟ್ಟಂತವ್ರು ನಮ್ಮ ಬಸವಾದಿ ಶರಣರು ಅನ್ನುವಂಥದ್ದು. ಬಸವಣ್ಣನವರು ಏನು ಬೆಳೆಸಿಲ್ಲ. ಅವರು ಬಸವಣ್ಣವರು ಬೆಳೆಸಿದ್ದು ಅಂದ್ರೆ ಜನರ ಪ್ರೀತಿ, ಜನರ ವಿಶ್ವಾಸ, ಜಗತ್ತಿನ ಜನರ ಪ್ರೀತಿಯನ್ನ ಮಾನವೀಯತೆ ತಳಹದಿಯ ಮೇಲೆ ಮಾನವೀಯತೆ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಿದಂತವರು ಬಸವಣ್ಣನವರು. ಸಮಾನತೆ, ಅಸ್ಪೃಶ್ಯತೆ ನಿರ್ಮೂಲಕ. ಆಗಿನ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಇತ್ತು, ಆಗಿನ ಸಂದರ್ಭದಲ್ಲಿ ಮುದ್ದೆ ತಟ್ಟಿತ್ತು, ಅದನ್ನು ನಿರ್ಮೂಲನೆ ಮಾಡಿದಂತವ್ರು. ಅಪ್ಪನ ಮಾದಾರ ಚೆನ್ನಯ್ಯ, ಗೋರ ನಮ್ಮ ಕಕ್ಕಯ್ಯ ಅಂದ್ರೆ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಊಟ ಮಾಡಿದಂತ ಬಸವಣ್ಣ. ಅಂದ್ರೆ ಬಸವಣ್ಣನವರ ಪರಿಕಲ್ಪನೆ ಅಂದ್ರೆ ಈ ಭೂಮಿ ಮೇಲೆ ಯಾರು ಮೇಲ್ವರ್ಗ ಕೆಳವರ್ಗ ಇಲ್ಲ, ಎಲ್ಲರೂ ಮನುಷ್ಯರು ಅನ್ನುವಂಥದ್ದು ಮನುಷ್ಯತ್ವವನ್ನು ಕಲಿಸಿಕೊಟ್ಟಂತವ್ರು ನಮ್ಮಪ್ಪ ಬಸವಣ್ಣ. ಹೀಗಾಗಿ ಬಸವಣ್ಣ ಅಂತಂದ್ರೆ ಸಮಾನತೆ, ಬಸವಣ್ಣ ಅಂತಂದ್ರೆ ಎಲ್ಲರೂ ಒಂದಾಗಿರುವಂಥದ್ದು, ಬಸವಣ್ಣ ಅಂದ್ರೆ ನಮ್ಮ ದೇಶ, ಬಸವಣ್ಣ ಅಂದ್ರೆ ವಿಶ್ವ. ಹೀಗಾಗಿ ಬಸವಣ್ಣನವರು ಮಾಡಿದಂತಹ ದೊಡ್ಡ ಸಾಧನೆ ನೋಡ್ರಿ, ಎಂತ ಅದ್ಭುತವಾದಂತದ್ದು ವಚನ ನೋಡ್ರಿ. ಹೆಂಗಂತಂದ್ರೆ ಎಲ್ಲವೂ ನಿಮ್ಮದೇ ಅನ್ನುವಂಥದ್ದು. ಅಂದ್ರೆ ಹೀಗಾಗಿ ಲೋಕ